ಉದ್ಧಾರ ಮಾಡ್ತಾ ಇದ್ದಾನೆ. ಹೀಗಿರುವಾಗ ಆ ದೇವರಿಗೆ ಯಾವುದೇ ಕಾರಣಕ್ಕೂ ನಿಂದಿಸಿ ಈ ನಮ್ಮ ಬಡತನದ ಬಾಳಿಗೆ ಭಾಗ್ಯನಾಥನಾಗಿರುವ ಅವನಿಗೆ ಅವಮಾನ ಮಾಡಬೇಡ. ತಂಗಿ, ಈ ಬಡತನದ ಬಗೆಯಲ್ಲಿ ಬಂದ ನಮ್ಮ ಬಾಳಿಗೆ ಭಾಗ್ಯದಾತನೇ ನಮ್ಮ ಈ ದೇವರು. ಇಲ್ಲ ತಂಗಿ, ಇಲ್ಲ. ಒಂದು ಆ ರುದ್ರೇಗೌಡನ ಕುತಂತ್ರಕ್ಕೆ ಸಿಲುಕಿ ನಮ್ಮ ಎತ್ತ ತಂದೆ ತಾಯಿಗಳು ಬೆಂಕಿಯಲ್ಲಿ ಸುಟ್ಟು ಭಸ್ಮವಾದರು. ಭಸ್ಮವಾದರು. ಅದಲ್ಲದೆ ನಮ್ಮ ಇದ್ದ ಆಸ್ತಿಯನ್ನು ತನ್ನ ಕೈವಶ ಮಾಡಿಕೊಂಡು ನಮ್ಮನ್ನು ಭಿಕಾರಿಯನ್ನಾಗಿ ಮಾಡಿದ ನಮ್ಮ ಆ ವಂಚಕ ನಾವು ದಿಕ್ಕಿಲ್ಲದ ಅನಾಥರಾಗಿ ಬಡತನದ ಭವನೆಯಲ್ಲಿ ಕಣ್ಣೀರ ಕಡಲ ಮಧ್ಯೆ ಕಾಲ ಕಳೆಯುವ ತಂದೆ ನಮ್ಮಂತ ಶಿಕ್ಷಕರ ಪಾಲಿಗಿಲ್ಲಮ್ಮ ಆ ದೇವರು. ದಯವಿಟ್ಟು ನಿನ್ನ ಮನಸ್ಸಿಗೆ ನೋವು ಪಡ್ಕೊಂಡು ಆ ರೀತಿಯೆಲ್ಲ ಮಾತಾಡಬೇಡ. ನೋಡೋಣ, ಆಪತ್ಕಾಲದಲ್ಲಿ ಭಗವಂತನನ್ನ ಕೈ ಬಿಟ್ಟು ನಮಗೆ ಸಂಪತ್ತು ಬಂದಾಗ ನಾವು ಆ ದೇವರನ್ನ ನೆನೆಸಿದರೆ ನಿಜಕ್ಕೂ ನಾವು ಮನುಷ್ಯರು ತನಿಸ್ಕೊಳ್ಳೋದಿಲ್ಲ. ಮನುಷ್ಯರಿಗೆ ಬಡತನ ಸಿರಿತನ ಇದ್ಯಾವುದು ಶಾಶ್ವತ ಅಲ್ಲಡ. ನಾವು ಬಡವರಾಗಿರಬಹುದು, ಹಾಲಿಗೆ ಬಂದದ್ದನ್ನೇ ಪಂಚಾಮೃತ ಅಂತ ತಿಳಿದುಕೊಳ್ಬೇಕಲ್ಲ.